if you take this as f of x and if you do motion tool makle, you will get this. Look at the designing of the problem makle. Okay, this is what the beauty of mathematics. Okay, so ಒಂದು ಸಲ ನಿಮಗೆ ಅದು ಕ್ಲಿಯರ್ ಆಗಿ ಅರ್ಥ ಆದ್ರೆ nobody can stop you doing mathematics ಕಂಡು. Okay, ಹಾಯ್ ಮಕ್ಕಳೇ, ವೆಲ್ಕಮ್ ಟು 10 power 100 ಮ್ಯಾಥ್ಸ್ ಕ್ಲಾಸ್. ಸೊ ಈ ವಿಡಿಯೋದಲ್ಲಿ ಸೊ ಕ್ಲಿಯರ್ ಆಗಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇದು ಆಯ್ತಾ, ಈ ಫಾರ್ಮುಲಾ ಮೇಲೆ ಒಂದು 5ರಿಂದ 6 ಸಮ್ಸ್ ಇದೆ ಮಕ್ಕಳೇ. ಓಕೆ, ಏನಕ್ಕೆ ನಾನು ಇದ್ರ ಮೇಲೆ ಸಪರೇಟ್ ಆಗಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇದು ನಿಮ್ದು ಇಂಟಿಗ್ರೇಷನ್ ಅಲ್ಲಿ ಯಾವ ಮೆಥಡ್ ಅಲ್ಲೂ ಬರೋದಿಲ್ಲ. ಓಕೆ, ಸೊ ಸ್ವಲ್ಪ ಇಂಪಾರ್ಟೆಂಟ್ ಫಾರ್ ಯುವರ್ MCQs ಅಂಡ್ ಕೇಳಿದ್ರು ಕೂಡ 3 marks ಕೂಡ ಕೇಳ್ಬೋದು. ಓಕೆ, ಸೊ ಐದರ್ 1 marker ಆರ್ 3 markers ಕೊಂಡು. ಓಕೆ, ಬೇರೆದೆಲ್ಲ ಲೈಕ್ ಸಪರೇಟ್ ಆಗಿ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ಅದು ಕೂಡ ಲೈಕ್ ಸಿ ಯು ವಿಲ್ ಫೋಕಸ್ ಮೋರ್ ಆನ್ ದೋಸ್ ಆಸ್ಪೆಕ್ಟ್. ಬಟ್ ಇದು ಅಂತ ಬಂದಾಗ ಸೊ ಯು ವಿಲ್ ಫೈಂಡ್ ಇಟ್ ಡಿಫಿಕಲ್ಟ್ ಆಯ್ತಾ. ಸೊ ದಟ್ಸ್ ವೈ ಐ ಥಾಟ್ ಆಫ್ ಡಿಸ್ಕಸಿಂಗ್ ಈ ಟಾಪಿಕ್ ಮೇಲೆ ಒಂದು ವಿಡಿಯೋನ. ಸೊ ಕೊನೆ ತನಕ ವಾಚ್ ಮಾಡಿ ಆಯ್ತಾ. ಸೊ ಸ್ವಲ್ಪ ಲೈಕ್ ಈಸಿಯಾಗೇ ಇದೆ, ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಬಂದಾಗ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ದಟ್ ಐಲ್ ಟೀಚ್ ಯು ಮಕ್ಕಳೇ. ಓಕೆ, ಸೊ ಆಫ್ಟರ್ ದಿಸ್ ವಿಡಿಯೋ ಐ ಆಮ್ ಗ್ಯಾರಂಟಿಂಗ್ ಯು ದಟ್ ಪಕ್ಕ ಈ ಟಾಪಿಕ್ ಮೇಲೆ ಎಲ್ಲವೂ ಈಸಿ ಆಗುತ್ತೆ. ಸೊ ಫಾರ್ ದಟ್ ಯು ಜಸ್ಟ್ ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್ ಆಯ್ತಾ. ಸೊ ಯಾರಾದ್ರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಎಲ್ಲ ಮ್ಯಾಥ್ ಕಂಟೆಂಟ್ಗೆ ಮಕ್ಕಳೇ ಸೊ ನನ್ನ ವಿಡಿಯೋಸ್ನ ಫಾಲೋ ಮಾಡಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್ ಈ ತರ ಬಂದಾಗ ಓಕೆ, ಇದು ಡೈರೆಕ್ಟ್ಲಿ ನಿಮ್ಗೆ ಬೈ ಪಾರ್ಟ್ಸ್ ಆದ್ಮೇಲೆ ಬರುತ್ತೆ. ಓಕೆ, ನಿಮ್ಮ ಗ್ರೇಡ್ 12 ಅಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತಿದೆ. ಆ ಪಾರ್ಟ್ಸ್ ಆದ್ಮೇಲಿಂದ ಯಾವ್ದು ಬರುತ್ತೆ, ಇದು ಮೇಜರ್ ಕಾನ್ಸೆಪ್ಟ್ ಇರೋದು ಇದೆ. ಓಕೆ, ಇದಕ್ಕೆ ನೀವು ಸಪರೇಟ್ ಆಗಿ ಏನು ಫೈಂಡ್ ಔಟ್ ಮಾಡ್ಬೇಕಾಗಿಲ್ಲ ಆಯ್ತಾ. ಇದರ ಅರ್ಥ ಏನಂತ ಹೇಳಿದ್ರೆ, ಇಂಟಿಗ್ರೇಷನ್ ಆಫ್ ಈ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದ್ದು ಓಕೆ e to the power x ಆಫ್ f of x ಅಂಡ್ ಅದರ ಡಿಫ್ರೆನ್ಸಿಯೇಷನ್ f dash of x. ಈ ಫಂಕ್ಷನ್ ಇದ್ದು ಅದರ ಡಿಫ್ರೆನ್ಸಿಯೇಷನ್ ಇದ್ರೆ ದ ಆನ್ಸರ್ ಬಂದು ಮಕ್ಕಳೇ ದಿಸ್ ಇಸ್ ದ ಆನ್ಸರ್. ಓಕೆ, ಸೊ e to the power x into f of x plus c. So this is the final answer. Okay, I repeat once again, integration of e to the power x of f of x plus f dash of x. So ಇದು ಜನರಲ್ ಫಾರ್ಮುಲಾ, ಇಲ್ಲಿ ಪ್ಲಸ್ ಇರಬೇಕು. f of x plus f dash of x ಇದ್ದು ಏನಾದ್ರೂ ಇಂಟಿಗ್ರೇಷನ್ ಕೇಳಿದ್ರೆ ಡೈರೆಕ್ಟ್ ಆಗಿ ಏನ್ ಬರೀಬಹುದು, e to the power x ಇವೆರಡನ್ನ ಜಾಯಿನ್ ಮಾಡಿ ಬರುತ್ತೆ. ದಿಸ್ ಇಸ್ ದ ಆನ್ಸರ್. ಓಕೆನಾ. ಸೊ ಇದು ಲೈಕ್ ದೇರ್ ಇಸ್ ನೋ ಇಂಟಿಗ್ರೇಷನ್ ಆಸ್ ಆಫ್ ನೌ. ಓಕೆ, ಸೊ ದಿಸ್ ಇಸ್ ದ ಪ್ರೂವನ್ ಸಮ್ ಆಗಲೇ. ಓಕೆ, ಸೊ ಇದು ಇನ್ ಫ್ರಂಟ್ ಆಫ್ ದಿಸ್ we write e to the power x into f of x plus it. So this is the final answer. Okay, so some questions ಗಳು ಡೈರೆಕ್ಟ್ ಆಗಿರುತ್ತೆ, ಇಲ್ಲಿ ಫಂಕ್ಷನ್ ಇರುತ್ತೆ, ಅದ್ರ ಡಿಫ್ರೆನ್ಸಿಯೇಷನ್ ಇರುತ್ತೆ. ಸೊ ಡೈರೆಕ್ಟ್ಲಿ ಇಫ್ ಯು ಚೂಸ್ ಫಂಕ್ಷನ್ ಅಲಾಂಗ್ ವಿತ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಈಸಿಲಿ ವಿ ಗೆಟ್ ದ ಆನ್ಸರ್. ಬಟ್ ಸಮ್ ಕ್ವಶನ್ಸ್ ಗಳು ಹಾಗೆ ಇರಲ್ಲ. ಓಕೆ, ಸೊ ನಮ್ಮ ಮೇಜರ್ ಇಂಟೆನ್ಷನ್ ಏನಾಗಿರ್ಬೇಕು ಅಂದ್ರೆ ಎಫ್ ಆಫ್ ಎಕ್ಸ್ ನ ಫೈಂಡ್ ಔಟ್ ಮಾಡಿ ಅದರ ಡಿಫ್ರೆನ್ಸಿಯೇಷನ್ ಪಕ್ಕದಲ್ಲಿ ಬರೋ ಹಾಗೆ ಮಾಡೋದೇ ನಮ್ಮ ಇಂಟೆನ್ಷನ್ ಈ ಸಮ್ಸ್ ಅಲ್ಲಿ. ಓಕೆ, ಸೊ ಫ್ಯೂ ಪ್ರಾಬ್ಲಮ್ಸ್ ಆ ತರ ಇದೆ. ಸೊ ಲೆಟ್ಸ್ ಸಿ I'll teach you like one after the other ಆಯ್ತಾ. ಸೊ ಫಾರ್ ದಟ್ ಯು ಜಸ್ಟ್ ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್ ಮಕ್ಕಳೇ. ಓಕೆ, ಸೊ ಲೆಟ್ಸ್ ಸಿ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಫಸ್ಟ್ ಪ್ರಾಬ್ಲಮ್ ಒಂದು ಇಂಟಿಗ್ರೇಷನ್ ಆಫ್ e power x into sin x plus cos x. ಓಕೆ, ಇವಾಗ ಈ sin x f of x ಅಂತ ತಗೊಂಡ್ರೆ ಓಕೆ ದಿಸ್ ಇಸ್ ಆರ್ f of x ಮಕ್ಕಳೇ. ಓಕೆ, ಸೊ f of x and this is our f dash of x ಅಲ್ವಾ. Okay, so f of x is nothing but sin x. Sin x differentiation, sin x differentiation is nothing but cos x. ಎರಡು ಇದೆಯಾ. ಸೊ ಫೈನಲಿ ಇದು ಏನಾಗುತ್ತೆ ಅಂದ್ರೆ ಆನ್ಸರ್ e to the power x sin x plus c. ಸೊ ಇಷ್ಟೇ ಫೈನಲ್ ಆನ್ಸರ್ ಮಕ್ಕಳೇ. ಓಕೆ, ಸೊ ವಾಟ್ ಯು ಹ್ಯಾವ್ ಟು ಡೂ, e to the power sin x plus cos x ಅಂತ ಬಂದಾಗ e to the power sin x plus c. ಬಟ್ ಏನ್ ಮಾಡಿದ್ದು ಅಂತ ಹೇಳಿದ್ರೆ ಒಂದು ಇಯರ್ ಅಲ್ಲಿ, ಸೊ ಲಾಸ್ಟ್ ಇಯರ್ ವಾಟ್ ದೇ ಹ್ಯಾಡ್ ಗಿವನ್ ಇಸ್ e to the power x ಆಫ್ sin x minus cos x dx ಅಂತ ಕೊಟ್ಟಿದ್ರು. ಓಕೆ, ಸೊ ಸೇಮ್ ಕ್ವಶನ್ ಇನ್ ಬಿಟ್ವೀನ್ ಅಲ್ಲಿ ಮೈನಸ್. ಸೊ ಇನ್ ದಿಸ್ ಕೇಸ್ ಏನಾಗುತ್ತೆ ಗೊತ್ತಾ, ಫಸ್ಟ್ ಆಫ್ ಆಲ್ sin x differentiation is not cos x. ನಮಗೆ ಒರಿಜಿನಲ್ ಫಾರ್ಮುಲಾ ಇಫ್ ಯು ಸಿ ಒರಿಜಿನಲ್ ಫಾರ್ಮುಲಾ ಇಲ್ಲಿ ಬಿಟ್ವೀನ್ ಅಲ್ಲಿ ಪ್ಲಸ್ ಇದೆ, ಬಟ್ ಇಲ್ಲಿ ನಮ್ಗೆ ಏನಿದೆ ಮೈನಸ್ ಇದೆ. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಟೇಕ್ ಮೈನಸ್ ಕಾಮನ್. ಸೊ ಇಫ್ ಯು ಟೇಕ್ ಮೈನಸ್ ಕಾಮನ್ ಇಟ್ ಬಿಕಮ್ಸ್ ಮೈನಸ್ ಆಫ್ ಮೈನಸ್ sin x ಪ್ಲಸ್ cos x ಆಯ್ತು, ಪ್ಲಸ್ cos x. ಓಕೆ, ಇವಾಗ ನೋಡಿ, ಈಗ ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಈಗ ನಾವು ವಿ ಕೆನಾಟ್ ಟೇಕ್ sin x ಆಸ್ f of x. ಓಕೆ, ಇದನ್ನ f of x ತಗೊಂಡ್ರೆ f of x ಡಿಫ್ರೆನ್ಸಿಯೇಷನ್ f dash of x ಇದು ಸಿಗ್ಬೇಕು, ಬಟ್ ಇಲ್ಲಿ ನಮಗೆ ಮೈನಸ್ sin x ಇದೆ. ಸೊ ವಿಲ್ ಟೇಕ್ ದಿಸ್ ಆಸ್ f of x ಮಕ್ಕಳೇ. ಓಕೆ, f of x ಇಸ್ ದಿಸ್, ಸೊ f dash of x ಇಸ್ ಇದು, ಕರೆಕ್ಟಾ. ಓಕೆ, f of x ನ cos x ತಗೊಂಡ್ರೆ cos x ಡಿಫ್ರೆನ್ಸಿಯೇಷನ್ ಏನಾಗಿದೆ f dash of x ಮೈನಸ್ sin x ಆಯ್ತು. ಸೊ ಈಗ ಫೈನಲ್ ಆನ್ಸರ್ ಬಂದು ಫಾರ್ ಅಸ್ ಮೈನಸ್ ಆಫ್ e to the power x into cos x plus c. So this is the answer ಆಗುತ್ತೆ ಮಕ್ಕಳೇ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಮೈನಸ್ ಪ್ಲಸ್ ಅಲ್ಲಿ ವೇರಿಯೇಷನ್ ಆದ್ರೆ ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ವಾಟ್ ಇಟ್ ಇಸ್. ಇಲ್ಲಿ ಏನಾಗುತ್ತೆ ಅಂದ್ರೆ ಹೇಳಿದ್ರೆ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ e to the power x. I'll write cos x first, cos x plus
ನೆಕ್ಸ್ಟ್ ಮೈನಸ್ ಸೈನ್ ಎಕ್ಸ್ ನ ಇಲ್ಲಿ ಬರೀತೀನಿ. ಓಕೆ, ಸೊ ಇವಾಗ ಏನಾಗುತ್ತೆ ನೋಡಿ, ಇದು ಎಫ್ ಆಫ್ ಎಕ್ಸ್ ಅಂಡ್ ದಿಸ್ ಇಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಇದು ಮ್ಯಾಚ್ ಆಗ್ತಿದ್ಯಾ? ಸೊ ಇವಾಗ ನಾವು ಈಸಿಯಾಗಿ ಬರ್ಕೋಬಹುದು. ಸೊ ಮೈನಸ್ ಆಫ್ ಇ ಟು ದ ಪವರ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಸಿ. ಸೊ ಈ ಕಾನ್ಸೆಪ್ಟ್ ಮೇಲೆ ಲೈಕ್ ಇಟ್ಸ್ ಆಲ್ ಲೈಕ್ ಡೀಲ್ ವಿತ್ ಪ್ಲಸ್ ಮೈನಸ್ ಮಕ್ಕಳೇ. ಓಕೆ, ಬಟ್ ಆ ಪ್ಲಸ್ ಮೈನಸ್ ನಿಮಗೆ ಕ್ಲಾರಿಫಿಕೇಶನ್ ಇಲ್ಲ ಅಂದಾಗ ತುಂಬಾ ಕಷ್ಟ ಆಗುತ್ತೆ. ದಟ್ ಈಸ್ ವೈ ರಿಮೆಂಬರ್ ಇನ್ ಬಿಟ್ವೀನ್ ಇದು ಎಫ್ ಆಫ್ ಎಕ್ಸ್ ಮತ್ತೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈ ತರ ಸಪರೇಟ್ ಆಗಿರುವಾಗ, ಸೊ ವಿ ಹ್ಯಾವ್ ಟು ಪುಟ್ ಪ್ಲಸ್ ಓನ್ಲಿ ಇನ್ ಬಿಟ್ವೀನ್. ಆಯ್ತಾ? ಮೈನಸ್ ಇದ್ರೆ ಸೊ ದೆನ್ ವಿ ಆರ್ ಗೋಯಿಂಗ್ ಸಮ್ವೇರ್ ರಾಂಗ್. ಇಲ್ಲ ಅಂತ ಹೇಳಿದ್ರೆ ಡಿಫ್ರೆನ್ಸಿಯೇಷನ್ ಮೈನಸ್ ಆಗಿರ್ಬೇಕು. ಇದನ್ನ ನೆನ್ಪಿಟ್ಕೊಂಡು ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ಇ ಟು ದ ಪವರ್ ಎಕ್ಸ್ ಆಫ್ 1/x ಮೈನಸ್ 1/x ಸ್ಕ್ವೇರ್. ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ 1/x. ಎಫ್ ಆಫ್ ಎಕ್ಸ್ ಇಸ್ 1/x. ಸೊ ಅದರ ಡಿಫ್ರೆನ್ಸಿಯೇಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂದು ಇಟ್ ಇಸ್ ಮೈನಸ್ 1/x ಸ್ಕ್ವೇರ್. ಸೊ ಇದು ಎಫ್ ಆಫ್ ಎಕ್ಸ್ ಅಂಡ್ ದಿಸ್ ಇಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಸರ್ ಇಲ್ಲಿ ಮೈನಸ್ ಇದೆಲ್ಲ, ಹೌ ಕ್ಯಾನ್ ವಿ ಟೇಕ್ ಇಟ್? ಇಟ್ಸ್ ನಥಿಂಗ್ ಟು ವರಿ. ಇಟ್ ಈಸ್ ಇ ಟು ದ ಪವರ್ ಎಕ್ಸ್ ಆಫ್ 1/x ಪ್ಲಸ್ ಇದ್ರ ಡಿಫ್ರೆನ್ಸಿಯೇಷನ್ ಬಂದು ಮೈನಸ್ 1/x ಸ್ಕ್ವೇರ್ ಆಗುತ್ತೆ. ಕರೆಕ್ಟ್? ಸೊ ಮೈನಸ್ 1/x ಸ್ಕ್ವೇರ್. ಇದು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಫಾರ್ಮೆಟ್ ಅಲ್ಲೇ ಇದೆ, ಬಟ್ ಪ್ಲಸ್ ಇಂಟು ಮೈನಸ್ ಮೈನಸ್, ಅದಕ್ಕೋಸ್ಕರ ಸ್ವಲ್ಪ ಡಿಫರೆನ್ಸ್ ಬರುತ್ತೆ. ಆಯ್ತಾ? ಸೊ ಫಾರ್ ದಿಸ್ ದ ಫೈನಲ್ ಆನ್ಸರ್ ಇಸ್ ಇ ಟು ದ ಪವರ್ ಎಕ್ಸ್ ಇಂಟು 1/x. ಸೊ ಪ್ಲಸ್ ಸಿ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಇಷ್ಟು ಫೈನಲ್ ಆನ್ಸರ್ ಆಗುತ್ತೆ. ಓಕೆ, ಸೊ ವಿಚ್ ಇಸ್ ಎಫ್ ಆಫ್ ಎಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು ಪ್ಯಾಟರ್ನ್ ಏನ್ ಮಾಡ್ಕೊಳ್ತೀರಾ ಅಂದ್ರೆ, ಆಲ್ವೇಸ್ ಇದು ಯಾವ್ದು ಫಸ್ಟ್ ಇದೆ ಇದನ್ನೇ ಆನ್ಸರ್ ತಗೊಳ್ತೀರಾ, ಬಟ್ ಇಟ್ಸ್ ನಾಟ್ ಲೈಕ್ ದಟ್ ಮಕ್ಳು. ಓಕೆ, ಸೊ ನಮಗೆ ಫ್ಯೂ ಪ್ರಾಬ್ಲಮ್ಸ್ ಆರ್ ಆಲ್ವೇಸ್ ಲೈಕ್ ದಿಸ್. ಆಯ್ತಾ? ಬಟ್ ನಿಮಗೆ ಓವರ್ ದ ಕೋರ್ಸ್ ಆಫ್ ಟೈಮ್ ಡಿಫ್ರೆನ್ಸಿಯೇಷನ್ ಮತ್ತೆ ಅದರದ್ದು ಫಂಕ್ಷನ್ ಅಂಡ್ ಇಟ್ಸ್ ಡಿಫ್ರೆನ್ಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇವೆರಡು ಕಂಟೆಂಟ್ ಗೊತ್ತಿದೆ, ದೆನ್ ಈಸಿಲಿ ಯು ಕ್ಯಾನ್ ಪಿಕ್ ಇಟ್. ಅದರ್ವೈಸ್ ಮತ್ತೆ ಲೈಕ್ ಯು ಎಂಡ್ ಅಪ್ ಲೂಸಿಂಗ್ 1 or 2 ಮಾರ್ಕ್ಸ್. ಸೊ ಅದನ್ನೊಂದು ಫೋಕಸ್ ಮಾಡ್ಬೇಕು ಇಲ್ಲಿ. ನೆಕ್ಸ್ಟ್, ಸೊ ಇ ಟು ದ ಪವರ್ ಎಕ್ಸ್ ಆಫ್ secant x of 1 plus tan x. So multiply secant x ಒಳಗಡೆ you get e to the power x. So secant x plus secant x tan x dx. Okay, ಇದು ಸಿಂಪಲ್. ಸೊ ನಾವು ಈಗ ಎಫ್ ಆಫ್ ಎಕ್ಸ್ ಇಸ್ ದಿಸ್ ಇಸ್ ಎಫ್ ಆಫ್ ಎಕ್ಸ್. ಯಾಕೆ ಗೊತ್ತಾ? secant x ಡಿಫ್ರೆನ್ಸಿಯೇಷನ್ ಬಂದು secant x into tan x. ಇಲ್ಲಿ ಅದರ ಡಿಫ್ರೆನ್ಸಿಯೇಷನ್ ಇದೆಯಾ? ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಫೈನಲ್ ಆನ್ಸರ್ ಇಸ್ e to the power x. So secant x plus c. Idu final answer ಆಯ್ತು. That's it. Okay. So very simple concept. So this is the idea. You know, you should get it. So once you get an idea, then nobody can stop you, makle. Okay. So that's why learn everything in depth. Once ಅದು ನಿಮ್ಗೆ ಆ ಐಡಿಯಾಲಜಿ ಗೊತ್ತಾದ್ರೆ ದೆನ್ ಎನಿ ಸಮ್ ಯಾವುದೇ ತರ ಕೊಟ್ಟರು ಸಾಲ್ವ್ ಮಾಡಬಹುದು. ಸೊ ಪೇಪರ್ ಕಷ್ಟ ಆಯ್ತು ಅದು ಇದು ಅಂತ ಲೈಕ್ ಆ ಡಿಫರೆನ್ಸೇ ಬರಲ್ಲ ವೆನ್ ಯು ರೈಟ್ ದಿ ಫೈನಲ್ ಎಕ್ಸಾಮಿನೇಷನ್. ಓಕೆ. Next, so here e to the power x of tan inverse x plus 1 by 1 plus x square. So you know this is f of x and this is f dash of x, alva. So what is the answer? Answer bandu e to the power x tan inverse x plus c is it. Okay, so the function and its differentiation, so directly you get the answer. Next, ಇವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಆಯ್ತಾ? ಸೊ ಇಲ್ಲಿ ಎಕ್ಸ್ ಇ ಟು ದ ಪವರ್ ಎಕ್ಸ್ ಡಿವೈಡ್ ಬೈ 1 plus x ದ ಹೋಲ್ ಸ್ಕ್ವೇರ್ ಇದೆ ಮಕ್ಕಳೇ. ಓಕೆ, ಸೊ ದಿಸ್ ಇಸ್ ವೇರ್ ದ ಪ್ರಾಬ್ಲಮ್ ಅರೈಸಸ್. ಸೊ ದಿಸ್ ಇಸ್ ವೇರ್ ಐ ಸೆಡ್ ವೇರ್ ಎಫ್ ಆಫ್ ಎಕ್ಸ್ ಮತ್ತೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಫಾರ್ಮ್ಯಾಟ್ ಅಲ್ಲಿ ಇರಲ್ಲ, ವಿ ಶುಡ್ ಮೇಕ್ ಇಟ್ ಅಂತ, ರೈಟ್? ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಸೊ ಲೆಟ್ಸ್ ಸಾಲ್ವ್. ಆಯ್ತಾ? ಕಷ್ಟ ಇಲ್ಲ, ಈಸಿನೇ. ಲೆಟ್ಸ್ ಸಾಲ್ವ್ ದಿಸ್. ಈಗ ಎಕ್ಸ್ ಇ ಟು ದ ಪವರ್ ಎಕ್ಸ್ ಹೋಲ್ ಡಿವೈಡ್ ಬೈ 1 plus x ದ ಹೋಲ್ ಸ್ಕ್ವೇರ್ ಡಿ ಎಕ್ಸ್ ಅಲ್ವಾ? ಯಾ. ಸೊ ಡಿನಾಮಿನೇಟರ್ ನೋಡ್ಕೊಳ್ಳಿ. ಡಿನಾಮಿನೇಟರ್ ನಮಗೆ 1 plus x ಇದೆ ಅಲ್ವಾ? ನ್ಯೂಮರೇಟರ್ ಬರೀ x ಇದೆ. ಸೊ ನಮಗೆ 1 plus x ಬೇಕು. ಸೊ ವಾಟ್ ಯು ಡೂ? ಆಡ್ ಅಂಡ್ ಸಬ್ಟ್ರಾಕ್ಟ್ 1 to the numerator. ಸೊ ಇಫ್ ಯು ಡೂ ದಟ್ ಯು ಗೆಟ್ 1 plus 1 minus ಯಾ. ಸೊ ಐಲ್ ಜಸ್ಟ್ ರೀರೈಟ್ ದಿಸ್. ಆಯ್ತಾ? e to the power x ನ ಆಚೆ ಇಟ್ಕೊಂಡು ಐಲ್ ರೈಟ್ ಲೈಕ್ ದಿಸ್. e to the power x ಆಫ್ 1 plus x minus 1 ಹೋಲ್ ಡಿವೈಡೆಡ್ ಬೈ 1 plus x ದ ಹೋಲ್ ಸ್ಕ್ವೇರ್. ಐ ಹೋಪ್ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಸೊ ಇಲ್ಲಿ ಆಡ್ ಮಾಡಬೇಡಿ. ಆಯ್ತಾ? ಬೈ ಕೀಪಿಂಗ್ ಇ ಟು ದ ಪವರ್ ಎಕ್ಸ್ ಮಾಡಿಕೊಂಡು ಐ ಥಿಂಕ್ ಐಲ್ ಜಸ್ಟ್ ರಿಮೂವ್. ಇದು ಬೇಡ, ಇದು ಕೂಡ ಬೇಡ. ಓಕೆ, ಸೊ ಫಾರ್ ದಿಸ್ ಐ ಹ್ಯಾವ್ ಆಡೆಡ್ 1 plus x minus x. ಇಫ್ ಐ ಕ್ಯಾನ್ಸಲ್ -1 and +1, ಸೊ ವಿ ಎಂಡ್ ಅಪ್ ಗೆಟಿಂಗ್ ದ ಪ್ರೀವಿಯಸ್ ಸ್ಟೆಪ್. ಓಕೆ, ಈಗ ಸಪರೇಟ್ ಮಾಡಿ ಬರ್ಕೊಳ್ಳಿ ಮಕ್ಕಳೇ. ಓಕೆ, ಸೊ ಇ ಟು ದ ಪವರ್ ಎಕ್ಸ್ ಆಫ್ 1 plus x divided by 1 plus x the whole square minus 1 divided by 1 plus x the whole square dx.
ಓಕೆನಾ. ಸೊ ಇಷ್ಟ ಆದ್ಮೇಲಿಂದ ಇಟ್ಸ್ ವೆರಿ ಸಿಂಪಲ್. ನಾವು ಇಲ್ಲಿ 1 ಪ್ಲಸ್ ಎಕ್ಸ್ಗೆ ಇಲ್ಲಿ 1 ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಯ್ತಾ. ಸೊ ವಾಟ್ ಡು ವಿ ಗೆಟ್? ಇ ಟು ದ ಪವರ್ ಎಕ್ಸ್ ಆಫ್ 1 ಬೈ 1 ಪ್ಲಸ್ ಎಕ್ಸ್ ಮೈನಸ್ 1 ಬೈ 1 ಪ್ಲಸ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಓಕೆ, ದಿಸ್ ಇಸ್ ರೆಡಿ ನೌ. ಓಕೆ, ನೌ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಈ ಫಾರ್ಮುಲಾ ಇದಲ್ವಾ, ನಾಟ್ ದಿಸ್. So this one. So E format is ಇಲ್ಲಿ 1 by x minus 1 by x square. 1 by x differentiation is what? It is minus 1 by x square. Correct? So ಇಲ್ಲೂ ಕೂಡ ಸೇಮ್ ಫಾರ್ಮ್ಯಾಟ್ ತಗೊಳ್ತಿದ್ದೀವಿ. ಓಕೆ, is it? ಇಲ್ಲಿ ನೋಡಿ 1 by x is f of x. ಅದ್ರ ಡಿಫ್ರೆನ್ಸಿಯೇಷನ್ ಬಂದು minus 1 by x square. ಇದೆ ನಮಗೆ 1 plus x the whole square. So that's it ಮಕ್ಕಳೇ. So for this the final answer. So final answer ಬಂದು e to the power x of 1 divided by 1 plus x plus c. ಇದು ಫೈನಲ್ ಆನ್ಸರ್ ಆಯ್ತು. ಓಕೆ, ಸೊ ವಾಟ್ ಡಿಡ್ ಐ ಡು? ಐ ಆಡೆಡ್ ಪ್ಲಸ್ 1 ಅಂಡ್ ಮೈನಸ್ 1 ಬೋತ್ ಸೈಡ್ ಇಲ್ಲಿ. ಸೊ ಕ್ಯಾನ್ಸಲ್ ಆದ್ರೆ ಆಯ್ತು. ಸಪರೇಟೆಡ್ 1 ಪ್ಲಸ್ ಎಕ್ಸ್ ಮೈನಸ್ 1 ಸಪರೇಟ್ ಮಾಡಿದೆ. ಸೊ one term gets cancels out. So this is what I got it, and here easily I got to know that this is our f of x and this is our f dash of x. So final answer is e to the power x of 1 by 1 plus x plus c. So idu final answer. So this is how you have to segregate the things and solve it. ಆಯ್ತಾ? ಇಲ್ಲಿ ನಮಗೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಫಾರ್ಮ್ಯಾಟ್ ಅಲ್ಲಿ ಇರಲಿಲ್ಲ. ಫೈನಲಿ ಯು ಮೇಡ್ ಇಟ್ ಲೈಕ್ ದಟ್. ಓಕೆ, ಸೊ ದಿಸ್ ಇಸ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಓಕೆ, ಸೊ ಇದೇ ತರ ಒಂದು 2-3 ಸಮ್ಸ್ ಇದೆ. ಸೊ ಲೆಟ್ಸ್ ಸಿ ಒನ್ ಬೈ ಒನ್ ವಿಲ್ ಸಾಲ್ವ್. ಸೊ ಇಲ್ಲಿ ಎಕ್ಸ್ ಮೈನಸ್ 3 ಇಂಟು ಇ ಟು ದ ಪವರ್ ಎಕ್ಸ್ ಹೋಲ್ ಡಿವೈಡ್ ಬೈ ಎಕ್ಸ್ ಮೈನಸ್ 1 ದ ಹೋಲ್ ಕ್ಯೂಬ್ ಇದೆ. ಓಕೆ, ನಥಿಂಗ್ ಟು ವರಿ. ಸೊ ಲೆಟ್ಸ್ ಸಾಲ್ವ್ ದಿಸ್ ಬೈ ಕೀಪಿಂಗ್ ಇ ಟು ದ ಪವರ್ ಎಕ್ಸ್ ಔಟ್ ಸೈಡ್. ಸೊ ಎಕ್ಸ್ ಮೈನಸ್ 3 ಡಿವೈಡ್ ಬೈ ಎಕ್ಸ್ ಮೈನಸ್ 1 ದ ಹೋಲ್ ಕ್ಯೂಬ್ dx. ಓಕೆ, ಸೊ ಲಾಸ್ಟ್ ಸಮ್ ತರನೇ ಆಯ್ತಾ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಡಿನಾಮಿನೇಟರ್, ಲುಕ್ ಎಟ್ ಡಿನಾಮಿನೇಟರ್ ಮಕ್ಕಳೇ. ಆ ಡಿನಾಮಿನೇಟರ್ ನ್ಯೂಮರೇಟರ್ ಅಲ್ಲಿ ತರೋದೇ ಇಸ್ ಒನ್ ಆಫ್ ದ ಚಾಲೆಂಜ್. ಇಲ್ಲಿ ಎಕ್ಸ್ ಮೈನಸ್ 1 ಇದೆ, ಇಲ್ಲಿ ನಮಗೆ ಎಕ್ಸ್ ಮೈನಸ್ 3 ಇದೆ. ಸೊ ಮೇಕಿಂಗ್ ಎಕ್ಸ್ ಮೈನಸ್ 3 ಟು ಎಕ್ಸ್ ಮೈನಸ್ 1 ಇಸ್ ಆಕ್ಚುಲಿ ಈಸಿ ಫಾರ್ ಅಸ್. ಸೊ ಲೆಟ್ಸ್ ಡೂ ದಟ್. ಸೊ ಇ ಟು ದ ಪವರ್ ಎಕ್ಸ್ ಆಫ್ ಎಕ್ಸ್ ಮೈನಸ್ 1 ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ದ ಹೋಲ್ ಕ್ಯೂಬ್ ಹೋಲ್ ಕ್ಯೂಬ್ dx. ಓಕೆ, ಆ ಮೈನಸ್ 3ನ ಏನಂತ ಬರ್ಕೊಂಡ್ರೆ ಮೈನಸ್ 1 ಮೈನಸ್ 2 ಅಂತ ಬರ್ಕೊಂಡೆ. ದಟ್ ಈಸ್ ಆಲ್ ಇಟ್ ಇಸ್ ಮಕ್ಕಳೇ. ಓಕೆ, ಇವಾಗ ನಿಮಗೆ ಅರ್ಥ ಆಗಿರ್ಬೋದು ಹೆಂಗ್ ಮಾಡ್ಬೇಕು ಅಂತ. ನಾವು ಇಟ್ ಈಸ್ ಈಸಿ. ಇ ಟು ದ ಪವರ್ ಎಕ್ಸ್ ಆಫ್ ಎಕ್ಸ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಮೈನಸ್ 1 ದ ಹೋಲ್ ಕ್ಯೂಬ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ದ ಹೋಲ್ ಕ್ಯೂಬ್ dx. ಓಕೆ, ಈಗ look at this x minus 1 and ಇಲ್ಲಿ x minus 1 the whole ಇಲ್ಲಿ square ಉಳ್ಕೊಳ್ತು, right? So what is left out? Integration of e to the power x of 1 divided by x minus 1 the whole square minus 2 divided by x minus 1 the whole cube dx. It's ready ಮಕ್ಕಳೇ. Why I am saying ready ಅಂತ ಹೇಳಿದ್ರೆ ಇದು f of x ಆಯ್ತಾ, ಇದು f dash of x. So 1 by x square integration ಸರಿ ಡಿಫ್ರೆನ್ಸಿಯೇಷನ್ ಬಂದು 1 by x square differentiation ಬಂದು it is minus 2 by x cube ಕಂಡ್ರು. Okay, so this is f of x and this is f dash of x. Okay, ಇಲ್ಲೂ ಕೂಡ ಸೇಮ್. ಸೊ 1 by x square ತರ ಇದೆಯಾ, 1 by x minus 1 the whole square ಇದೆ. ಅದ್ರ ಡಿಫ್ರೆನ್ಸಿಯೇಷನ್ ಬಂದು minus 2 by x minus 1 the whole cube. That's it. Okay, so here we can take it as so this is f of x and this is f dash of x. Okay, so what we can write here? So final answer ಬಂದು e to the power x or f of x is 1 by x minus 1 the whole square. ಅದನ್ನ ಬರೀರಿ. Okay, into 1 by x minus 1 the whole square plus c. So this is the answer ಮಕ್ಕಳೇ. Okay, so ಈ ಸಮ್ಗೂ ಮತ್ತೆ ಪ್ರೀವಿಯಸ್ ಸಮ್ಗೂ ಕಂಪೇರ್ ಮಾಡಿದ್ರೆ ಅಲ್ಲಿ ನಮಗೆ ಡಿನಾಮಿನೇಟರ್ ಟರ್ಮ್ ಸಿಗೋದು ಚಾನ್ಸಸ್ ಇರಲಿಲ್ಲ. ಸೊ ಫಾರ್ ದಟ್ ವಿ ಆಡೆಡ್ ಪ್ಲಸ್ 1 ಅಂಡ್ ಮೈನಸ್ 1. ಓಕೆ, ಇಲ್ಲಿ ನಮಗೆ ಆಲ್ರೆಡಿ ನ್ಯೂಮರೇಟರ್ ಅಲ್ಲಿ ನಂಬರ್ ಎಕ್ಸ್ಟ್ರಾ ಇತ್ತು, ಸೊ ಅದನ್ನೇ ಸ್ಪ್ಲಿಟ್ ಮಾಡಿ ಬರ್ಕೊಂಡ್ವಿ. ದಟ್ ಈಸ್ ದ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ದ ಪ್ರೀವಿಯಸ್ ಒನ್ ಅಂಡ್ ದಿಸ್ ಒನ್. ಓಕೆನಾ, ನೆಕ್ಸ್ಟ್ ಸಮ್ ನೋಡೋಣ. ಸೊ ನೆಕ್ಸ್ಟ್ ಸಮ್ ಒಂದು ಸೊ ದಿಸ್ ಈಸ್ ಆಕ್ಚುಲಿ ಗುಡ್ ಒನ್. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆಫ್ ಇ ಟು ದ ಪವರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ದ ಹೋಲ್ ಸ್ಕ್ವೇರ್. ಓಕೆ, ಇವಾಗ ನಮಗೆ ಆಕ್ಚುಲಿ ನ್ಯೂಮರೇಟರ್ಲಿ ನಮಗೆ ಆಕ್ಚುಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ, ಡಿನಾಮಿನೇಟರ್ಲಿ ಎಕ್ಸ್ ಪ್ಲಸ್ 1 ದ ಹೋಲ್ ಸ್ಕ್ವೇರ್ ಇದೆ. ಸೊ ಫ್ರಮ್ ಎಕ್ಸ್ ಪ್ಲಸ್ 1 to x square is actually difficult, but nothing to worry, I am there to help you this. So e to the power x of x square plus 1, what is that? X plus 1 the whole square dx alva makle. Okay, now ಏನು ಗೊತ್ತಾ,
ಟೇಕ್ +1 and -1 in the numerator. ಏನಕ್ಕೆ ಅಂದ್ರೆ ಇವಾಗ ನಿಮಗೆ ಗೊತ್ತಾಗಲ್ಲ. ಐ ವಿಲ್ ಟೆಲ್ ಯು ವೈ ಐ ಆಮ್ ಗೋಯಿಂಗ್ ಟು ಟೇಕ್ +1 and -1 there. Okay, so x square +1, I'll take +1, ಇದನ್ನು ಕ್ಯಾನ್ಸಲ್ ಮಾಡೋದಕ್ಕೆ -1 whole divided by x +1 the whole square dx. ಅರ್ಥ ಆಯ್ತಾ? ಇವೆರಡು +1 ಮತ್ತು -1 ಎಕ್ಸ್ಟ್ರಾ ತಗೊಂಡಿದೆ, ಸೊ ಕ್ಯಾನ್ಸಲ್ ಮಾಡಿದ್ರೆ ಹಳೆ ಸ್ಟೆಪ್ ಸಿಗುತ್ತೆ. ಓಕೆ, ಈಗ ವೆರಿ ಇಂಪಾರ್ಟೆಂಟ್ ಆಯ್ತಾ, ಈ -1 ಎಕ್ಸ್ ಜೊತೆ ಜಾಯಿನ್ ಮಾಡಿ, ಈ -1 ಎಕ್ಸ್ ಜೊತೆ ಜಾಯಿನ್ ಮಾಡಿ, ಇವೆರಡನ್ನ ಆಡ್ ಮಾಡಿ. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಆಡ್ ದೀಸ್ ಟು ಮಕ್ಕಳೇ. ಓಕೆ, ಇದು 1 + 1 2 ಆಯಿತು. ಸೊ ಈ -1 ಇದ್ರ ಜೊತೆ ಅಡ್ಜಸ್ಟ್ ಮಾಡ್ತೀನಿ. ಸೊ e⁻x of x square -1 + 2 whole divided by x + 1 the whole square dx. ಅರ್ಥ ಆಯ್ತಾ? ಓಕೆ, +1 + 1 ಆಡ್ ಮಾಡಿದ್ರೆ 2 ಬಂತು. ಈ -1 x square ಜೊತೆ ಅಡ್ಜಸ್ಟ್ ಮಾಡಿದ್ರೆ ಇವಾಗ ನಿಮಗೆ ಅರ್ಥ ಆಗಿರ್ಬೋದು ವೈ ಐ ಟುಕ್ ದಿಸ್ ಒನ್. ಓಕೆ, x square -1. ಸೊ x square -1 ಕ್ಯಾನ್ ಬಿ ಟೇಕನ್ ಆಸ್ x -1 into x + 1, right? a square - b square ಅಂತ ಬರ್ಕೊಂಡ್ರೆ, so that I will get x -1 into x + 1. So from the square to non-square, I will get it. So that is one reason I just made it like that. Aita. So write it now. So e⁻x of x square -1 whole divided by x + 1 the whole square plus 2 divided by x + 1 the whole square makle. Okay, now in place of x square -1, so we can write it as x -1 into x + 1. So in place of this, I am going to write e⁻x of x -1 into x + 1 whole divided by x + 1 the whole square plus 2 divided by x + 1 the whole square. 2 divided by x + 1 the whole square. So ಇಲ್ಲಿ ನೋಡಿ ಒಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. Okay, so x + 1 ಗೆ x + 1 ಕ್ಯಾನ್ಸಲ್ ಆಯಿತು. Now the left out elements are e⁻x, integration of e⁻x. So x -1 divided by x + 1 plus 2 divided by x + 1 the whole square dx. ಓಕೆ, ನಾವು ಇಷ್ಟು ಸಾಲ್ವ್ ಮಾಡಿದ್ಮೇಲೆ ನಿಮ್ಗೆ ಒಂದು ಅನ್ಸಿರ್ಬೋದು, ಸೊ ವಾಟ್ ಈಸ್ f of x and what is f dash of x ಅಂತ. ನಾನು ಹೇಳಿದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ವೈ ಡಿಡ್ ಐ ಟೇಕ್ ದಿಸ್ ಆಸ್ f of x and this as f dash of x ಮಕ್ಕಳೇ. ಇದನ್ನ ಕೋಶನ್ ಟೂಲ್ ಹಾಕಿ ನೋಡಿ ಆಯ್ತಾ. ಸೊ ವಾಟ್ ಯು ಗೆಟ್ ಅಂತ ಯು ವಿಲ್ ಅಂಡರ್ಸ್ಟ್ಯಾಂಡ್. ಇಫ್ ಯು ಟೇಕ್ ದಿಸ್ ಆಸ್ f of x and if you do quotient rule ಮಕ್ಕಳೇ, you will get this. Okay na? So I can't explain here makla. I can't, you know, like quotient rule very clearly. I'm not going to explain this. The final answer for this is e⁻x of x -1 divided by x + 1 plus c. Iste answer. Okay, ನಾನು ಹೇಳಿದಾಗೆ ಇದಕ್ಕೆ ಕ್ವೋಷನ್ ರೂಲ್ ಹಾಕಿ ನೋಡಿ. ಇಫ್ ಯು ಡೋಂಟ್ ಗೆಟ್ ದಿಸ್ ಆನ್ಸರ್ ದೆನ್ ಇಟ್ ಇಸ್ ರಾಂಗ್ ಆಯ್ತಾ. ಬಟ್ ಐ ವಿಲ್ ಟೆಲ್ ಯು 100% ಮಕ್ಕಳೇ, ಸೊ ಇಫ್ ಯು ಡೂ ಕ್ವೋಷನ್ ರೂಲ್ ಫಾರ್ ದಿಸ್, ಯು ಎಂಡ್ ಅಪ್ ಗೆಟಿಂಗ್ ದಿಸ್ ಒನ್. ಸೊ ನಥಿಂಗ್ ಟು ವರಿ ಅಬೌಟ್ ಇಟ್. ಸೊ ಜಸ್ಟ್ ಡೂ ದಿಸ್ ವೇ ಮಕ್ಕಳೇ. ಓಕೆ, ಇಲ್ಲೂ ಕೂಡ ಆಡ್ ಅಂಡ್ ಸಬ್ಟ್ರಾಕ್ಟ್ +1 to the numerator, but two numbers na add ಮಾಡಿ we bring that minus next to this, so that we end up getting a square minus b square type, so that a square in the non square terms ge reduce ಆಗುತ್ತೆ. Okay, that is the major intention of solving this sum. I hope ಇದು ಅರ್ಥ ಆಗಿದೆ ನಿಮಗೆ ಅಂತ. ಓಕೆನಾ? ನೆಕ್ಸ್ಟ್ ಬಂದು e⁻x of 1 + sin x divided by 1 + cos x. ಓಕೆ, ನಮಗೆ ವೆರಿ ಕ್ಲಿಯರ್ಲಿ we don't have any formula for 1 + sin x, but we have 1 + cos x in terms of half angle, correct? Let's take that. First split ಮಾಡಿ ಬರೋಣ. Okay, integration of e⁻x of 1 by 1 + cos x plus sin x divided by 1 + cos x dx. Okay na? So ಈಗ ನಮಗೆ ಗೊತ್ತು 1 + cos x ಅಂದ್ರೆ it is actually 2 cos square x by 2. Yeah, so it is e⁻x of 1 divided by 2 cos square x by 2 plus sin x ಅಂದ್ರೆ sin x in terms of half angle ಮಕ್ಕಳೇ. ಓಕೆ, ಸೊ ಇದೇನಾಗುತ್ತೆ ಅಂದ್ರೆ 2 sin x by 2 into cos x by 2 whole divided by 1 + cos x. Once again it is 2 cos square x by 2. ಐ ಹೋಪ್ ಇದು ಇದು ಟಾಪ್ ಫಾರ್ಮುಲಾ ಅರ್ಥ ಆಗಿದೆ ಅಂತ. ನ್ಯೂಮರೇಟರ್ ಅಲ್ಲಿ ಏನ್ ಬರ್ತೀನಿ ಇದು ಅರ್ಥ ಆಗಿದೆ ಅಂತ. ಇಟ್ಸ್ ಆಕ್ಚುಲಿ ಬೈ ಯೂಸಿಂಗ್ sin 2 theta ಮಕ್ಕಳೇ. ಓಕೆ, ವಾಟ್ ಈಸ್ sin 2 theta? ಸೊ 2 sin theta into cos theta is the formula. Now in terms of half angle, sin theta becomes sin 2 theta becomes theta. So 2 sin
into cos theta by 2. So this is the formula. Okay, so with respect to the x, I have written in terms of x. Okay, ಈಗ ಏನಾದರೂ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ ನೋಡಿ. 2 ಕ್ಯಾನ್ಸಲ್ ಆಯಿತು, ಈ ಕಾಸ್ಗೆ ಈ ಕಾಸ್ ಕ್ಯಾನ್ಸಲ್ ಆಯಿತು. ಓಕೆ, ನಾವು ಯು ಎಂಡ್ ಅಪ್ ಗೆಟಿಂಗ್ 1/2. 1 cos ಅಂದರೆ ಇಟ್ ಈಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ 2 ಅಲ್ವಾ, ಪ್ಲಸ್ ಇಲ್ಲಿ sin x by 2 by cos x by 2 ಬಂದು tan x by 2 ಆಯಿತು dx. Now with the challenging thing ಅಂದ್ರೆ you should know what is f of x and what is f dash of x ಮಕ್ಕಳೇ. For us this is our f of x. ಏನಕ್ಕೆ ಗೊತ್ತಾ, f of x, and this is our f dash of x. So if I take f of x is equal to tan x by 2, f dash of x is tan x differentiation ಬಂದು secant square x by 2 into x by 2 differentiation ಬಂದು 1/2 ಮಕ್ಕಳೇ. ಚೈನ್ ರೂಲ್ ನೋಡಿ, secant square x differentiation ಬಂದು tan x differentiation is nothing but secant square x by 2 and x by 2 differentiation is 1/2. ಇಲ್ಲಿದೆ ನಮಗೆ 1/2 into secant square x by 2. Look at the designing of the problem ಮಕ್ಕಳೇ. Okay, this is what the beauty of mathematics. Okay, so ಒಂದು ಸಲ ನಿಮಗೆ ಅದು ಕ್ಲಿಯರ್ ಆಗಿ ಅರ್ಥ ಆದ್ರೆ nobody can stop you doing mathematics ಕಂಡು. Okay, so what is the final answer for this? Final answer is e to the power x tan x by 2 plus c. If you observe properly, ಇಲ್ಲಿ ನಮಗೆ ಫಸ್ಟ್ ಆನ್ಸರ್ ಇಲ್ಲ, ಸೆಕೆಂಡ್ f of x. ನಾವೆಲ್ಲಾನು ಫಸ್ಟ್ ಅಲ್ಲೇ f of x ಸಿಕ್ಕಿ we try to take the first function as f of x ಮಕ್ಕಳೇ. Okay, but here in this case the second one is are actually f of x. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲಾಂದ್ರೆ ಎಕ್ಸಾಮ್ ಅಲ್ಲಿ ಎಲ್ಲ ಡೌಟ್ ಬರೋದು ಆಯ್ತಾ, ಪ್ರಾಕ್ಟೀಸ್ ಮಾಡುವಾಗ ಡೌಟ್ ಬರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಒನ್. ಯಾ ಸೊ ದಿಸ್ ಇಸ್ ದ ಲಾಸ್ಟ್ ಒನ್. ಓಕೆ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಆಯ್ತಾ, ನಾನು ಫಸ್ಟ್ ಸಲ ಏನು ಫಾರ್ಮುಲಾ ಹೇಳಿದೆ, ಇನ್ ದಿಸ್ ಒನ್ ಇಂಟಿಗ್ರೇಷನ್ ಆಫ್ e to the power x of f of x plus f dash of x dx ಮಕ್ಕಳೇ. ಓಕೆ, ಇದು ಈ ಫಾರ್ಮುಲಾ ಇದು ಯಾವಾಗಲೂ ಇಲ್ಲಿ ಪ್ಲಸ್ ಆಗಿರಬೇಕು, ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ನೆಗೆಟಿವ್ ಇದೆ, ದಟ್ ಈಸ್ ಓಕೆ. ಅಂಡ್ ಇಲ್ಲಿ e to the power x ಕೋಎಫಿಷಿಯಂಟ್ ಬಂದು 1 ಆಗಿರಲೇಬೇಕು ಆಯ್ತಾ, ಅವಾಗ ಮಾತ್ರ ಇದ್ರ ಫಾರ್ಮುಲಾ ಬಂದು e to the power x into f of x plus c. ಓಕೆ, ಎಲ್ಲ ಟೈಮ್ ಅಪ್ಲೈ ಮಾಡೋಕ್ಕಾಗಲ್ಲ, ಇಫ್ ದರ್ ಇಸ್ ಎನಿ ಸ್ಮಾಲ್ ಚೇಂಜ್ ಇನ್ ದ ಪ್ಯಾಟರ್ನ್ ಮಕ್ಕಳೇ ಇಲ್ಲಿ ಬರೋಕ್ಕಾಗಲ್ಲ. ಓಕೆ, ಇಲ್ಲಿ ನೋಡಿಬೇಕಾದ್ರೆ ಇಲ್ಲೂ ಕೂಡ ನಮಗೆ ಸೇಮ್ ಆಗಿದೆ, e to the power 2x ಇದೆ, ಕರೆಕ್ಟಾ, ಅಂಡ್ ದಿಸ್ ಇಸ್ ಆಕ್ಚುಲಿ ಡೆಫಿನೆಟ್ ಇಂಟಿಗ್ರಲ್, ಲಿಮಿಟ್ಸ್ ಇದೆ ನೋಡಿ, 1 to 2 ಇದೆ. ಓಕೆ, ಐ ಆಮ್ ನಾಟ್ ಗೋನಾ ಸಾಲ್ವ್ 1 to 2 and all, I'll just show you how to solve this. Okay, so what we are going to do here is, so we are going to take 2x is equal to t ಮಕ್ಕಳೇ. 2x is equal to t. ಈಗ ಡಿಫ್ರೆನ್ಸಿಯೇಷನ್ ಮಾಡೋಣ. 2x is equal to t, so 2 dx is equal to dt by 2. 2 dx is equal to dt by 2. I hope ಇದು ಅರ್ಥ ಆಗಿದೆ. So 2x is equal to t ತಗೊಂಡಿದ್ದೀವಿ, so 2 dx is equal to dt by 2 ಆಯಿತು. ಓಕೆ, ನಾವು ಇದನ್ನ ಸ್ವಲ್ಪ ಸಾಲ್ವ್ ಮಾಡಿಕೊಂಡ್ರೆ ವಾಟ್ ಈಸ್ x ಮಕ್ಕಳೇ, ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ x is equal to t by 2 ಅಲ್ವಾ, t by 2. ಓಕೆ, ಇವಾಗ ನೋಡಿ ಇದು ಕಂಪ್ಲೀಟ್ ಸಮ್ ಏನಾಗುತ್ತೆ ಅಂತ ಹೇಳಿದ್ರೆ ಇಂಟಿಗ್ರೇಷನ್, ಐ ಆಮ್ ನಾಟ್ ಗೋನಾ ಸಾಲ್ವ್ 1 and 2 and all, ಐ ಆಮ್ ನಾಟ್ ಟೇಕಿಂಗ್. ಓಕೆ, ಇದು 1 by x ಅಂದ್ರೆ t by 2 ಅಲ್ವಾ ಮಕ್ಕಳೇ, ಐಲ್ ರೈಟ್ t by 2. ಓಕೆ, ಮೈನಸ್ 1 by 2 x ಸ್ಕ್ವೇರ್ ಇದೆ, ದಟ್ ಈಸ್ t ಸ್ಕ್ವೇರ್, ಸಾರಿ t by 2 the whole square. T by 2 the whole square into e to the power t into 2 dt ಅಲ್ವಾ, ಬಿಕಾಸ್ dx is nothing but dt by 2. ಸರಿಯಾ, dt by 2 ಅರ್ಥ ಆಯ್ತಾ ಇದು? ಓಕೆ, ಐ ಹ್ಯಾವ್ ರೀಪ್ಲೇಸ್ಡ್ x by t by 2 ಮಕ್ಕಳೇ, ದಟ್ಸ್ ಇಟ್. ಓಕೆ, ಎಲ್ಲೆಲ್ಲಿ x ಇತ್ತು ಅದನ್ನೆಲ್ಲ ನಾನು dt by 2 ಮಾಡಿದೆ, ಅಂಡ್ ಈ ಟಾಪ್ ಅಲ್ಲಿ ಎಕ್ಸ್ಪೋನೆನ್ಷಿಯಲ್ ಮೇಲೆ ಲೈಕ್ 2x ಇತ್ತಲ್ವಾ, ಅದನ್ನು ನಾನು t ಅಂತ ಬರ್ಕೊಂಡು, ಸೊ ದಟ್ ಈ ಫಾರ್ಮ್ಯಾಟ್ ನಲ್ಲಿ ನಾನು ತರ್ತಾ ಇದ್ದೀನಿ. ಓಕೆ, ಇದನ್ನ ಸ್ವಲ್ಪ ಸಾಲ್ವ್ ಮಾಡೋಣ. ಈ 2 ಟಾಪ್ ಅಲ್ಲಿ ಬರುತ್ತೆ, ಸೊ ಇಟ್ ಈಸ್ 2 by t ಅಲ್ವಾ, ಮೈನಸ್ ಇದು t ಸ್ಕ್ವೇರ್ ಬೈ 4 ಆಯಿತು, 2 1s 2 2s ಆಯಿತು, ಇದು ಕೂಡ 2 by t ಸ್ಕ್ವೇರ್ ಇಂಟು e to the power t dt by 2 ಆಯಿತು. ಓಕೆ, ಸರಿ, ಆ ಕಾಂಪ್ಲೆಕ್ಸ್ ಇಂದ ಈಗ ಸಿಂಪಲ್ ಫಾರ್ಮ್ ಆಗಿ ಟರ್ನ್ ಆಯ್ತಾ. ಸೊ ಇಲ್ಲಿ ಇಫ್ ಐ ಟೇಕ್ 2 ಕಾಮನ್ ಮಕ್ಕಳೇ, ಓಕೆ, ಸೊ 2 ಇಫ್ ಐ ಟೇಕ್ 2 ಕಾಮನ್, ಐಲ್ ರೈಟ್ e to the power t 1 by t ಮೈನಸ್ 1 by t ಸ್ಕ್ವೇರ್ ಆಯ್ತಾ, ಇಂಟು dt by 2. ಓಕೆ, ಇಲ್ಲಿ ನೋಡಿ ಈ 2 and ಈ 2 ಕ್ಯಾನ್ಸಲ್ ಆಯಿತು, ಫೈನಲಿ ವಾಟ್ ಡು ವಿ ಗೆಟ್ ಮಕ್ಕಳೇ, e to the power t 1 by t ಇದೆ, ಅದರ ಡಿಫ್ರೆನ್ಸಿಯೇಷನ್ ಮೈನಸ್ 1 by t ಸ್ಕ್ವೇರ್ ಇದೆಯಾ,
ಸೊ ಕಂಪ್ಲೀಟ್ ಆಗಿ ನಾವು ಆಲ್ರೆಡಿ ಸಾಲ್ವ್ ಮಾಡೋದಲ್ಲ ಆ ತರ ಟರ್ನ್ ಆಯ್ತು. ಓಕೆ, ಏನಕ್ಕೆ ಆಯ್ತಾ ಇಷ್ಟೊಂದೆಲ್ಲ ಡ್ರಾಮಾ ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ e⁻²x ಇತ್ತು. ಸೊ ದಟ್ ಈಸ್ ದ ಓನ್ಲಿ ರೀಸನ್. ಆ 2x ಆಗಿ ನನಗೆ ಒಂದು ಸಿಂಗಲ್ ವೇರಿಯಬಲ್ ಬಂದ್ರೆ ದೆನ್ ಇಟ್ ಈಸ್ ಈಸಿ ಫಾರ್ ಅಸ್ ಟು ಯೂಸ್ ದಿಸ್ ಫಾರ್ಮುಲಾ ಅಂಡ್ ಸಾಲ್ವ್ ಅಲ್ವಾ. ಸೊ ಫೈನಲ್ ಆನ್ಸರ್ ಬಂದು ಏನಾಗುತ್ತೆ, e⁻t into 1/t. So e⁻t/t and the limits. Okay, limits ಹಾಕಿ ನೋಡೋಣ. So limits is nothing but 1 to 2 ಅಲ್ಲ. Now when x is equal to 1, okay fine, we'll substitute e⁻²x divided by 2x alva with the same limit 1 and 2. So we'll apply upper limit. If you apply upper limit, e⁻4/4 minus e⁻2/2. So this is the answer makle. Okay, so ಸ್ವಲ್ಪ LCM na calculate ಮಾಡಿದ್ರೆ you will get it. Okay, I'm not going to solve that. So this is what the final answer. Okay, so here what you have to keep in mind is e 2x is equal to t ಅಂತ ತಗೊಳ್ಳೋದು major substitution. Apart from that, rest of all you will do it. ಆಯ್ತಾ, ಏನಕ್ಕೆ why we are taking 2x is equal to t ಅಂದ್ರೆ ಈ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈ ಫಾರ್ಮುಲಾಕ್ಕೆ ಯಾಕೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದ್ರೆ ಇಲ್ಲಿ e⁻x, x has to be the single variable ಮಕ್ಕಳು. ಅಲ್ಲಿ ಡಬಲ್ 2x ಇದೆ. Only for that reason we did all of this. ಓಕೆನಾ. ಸೊ ಇಷ್ಟೇ, ಇದರಲ್ಲಿ ಈ ಟೈಪ್ ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ NCERT ಅಲ್ಲಿ ಇರೋದು ಇಷ್ಟೇ ಮಕ್ಕಳೇ. ಓಕೆ, ಇಷ್ಟು ಕಲ್ತ್ರೆ ಬೇಜಾನಾಯ್ತು. ಓನ್ಲಿ ಥಿಂಗ್ ಇಸ್ ಸ್ವಲ್ಪ ಮಾಡಿಫಿಕೇಶನ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಆ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡಿದ್ರೆ ಟ್ರಸ್ಟ್ ಮಿ ಈಸಿಲಿ ಯು ಕ್ಯಾನ್ ಸ್ಕೋರ್ ಐದರ್ 1 in MCQ or 3 marker in the 3 part C section. ಓಕೆ, ಸೊ ದಟ್ಸ್ ಇಟ್ ಫ್ರಮ್ ಮೈ ಎಂಡ್. ಐ ಹೋಪ್ ಇದು ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಯೂಸ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಆಸ್ಕ್ ದೆಮ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಎಲ್ಲ ಮ್ಯಾಥ್ಸ್ ವೀಡಿಯೋಗೆ ಮಕ್ಕಳೇ ನನ್ನ ಚಾನಲ್ನ ಫಾಲೋ ಮಾಡಿ. ಓಕೆ, ಸೊ ದಟ್ಸ್ ಇಟ್ ಮಕ್ಕಳೇ. ಸೊ ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.